ಸುದ್ದಿ ಬರ್ತಾ ಇದೆ. ರನ್ಯಾ ರಾವ್ ಪ್ರಕರಣದಲ್ಲಿ ಪ್ರೋಟೋಕಾಲ್ ದುರ್ಬಳಕೆಯ ಬಗ್ಗೆ ಸಿಐಡಿ ತನಿಖೆಗೆ ಆದೇಶ ಆಗಿತ್ತು. ಅದನ್ನು ವಾಪಸ್ ತಗೊಂಡಿದೆಯಂತೆ ರಾಜ್ಯ ಸರ್ಕಾರ. ಸಿಐಡಿ ತನಿಖೆಗೆ ಕೊಟ್ಟಿದ್ದ ಆದೇಶ ವಾಪಸ್ ಅಂತ. ಈ ತನಿಖೆ ಏರ್ಪೋರ್ಟ್ನಲ್ಲಿರುವ ಪ್ರೋಟೋಕಾಲ್ ಆಫೀಸರ್ಗಳ ಮೇಲಾಗಿತ್ತು. ಪ್ರೋಟೋಕಾಲ್ ಆಫೀಸರ್ಗಳ ಮೇಲಾಗಿತ್ತು. ಶಿಷ್ಟಾಚಾರ ವಿಭಾಗ ಅಂತ ಕರೀತಾರೆ ಅದನ್ನು. ಪ್ರೋಟೋಕಾಲ್ ಸೆಕ್ಷನ್ ಏರ್ಪೋರ್ಟ್ನಲ್ಲಿದೆ. ಅದು ಅನೇಕ ಕಡೆಗಳಲ್ಲಿ ಎಲ್ಲಿ ಹಿರಿಯ ಅಧಿಕಾರಿಗಳು ರಾಜಕಾರಣಿಗಳು ಬರೋದು ಹೋಗೋದು ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಇರುತ್ತೆ. ನಾನು ನೆನ್ನೆನೋ ಮೊನ್ನೆನೋ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹೇಳ್ತಾ ಇದ್ದೆ, ಅಲ್ಲೂ ಇದೆ ಪ್ರೋಟೋಕಾಲ್ ಸೆಕ್ಷನ್. ಈ ಸೆಕ್ಷನ್ನ ಕೆಲಸ ಏನು? ಕೊಡುವ ಗೌರವ ಕೊಟ್ಟುಬಿಡ್ಬೇಕು. ಅವರವರಿಗೆ ಏನೇನು ಗೌರವ ಕೊಡಬೇಕು ಕೊಡಬೇಕು. ಈಗ ಮುಖ್ಯಮಂತ್ರಿಗಳ ಪ್ರವಾಸ ಮಾಡ್ತಿರಪ್ಪ, ದಿಲ್ಲಿಗೆ ಹೋಗ್ತಿದ್ದಾರೆ. ಅವ್ರಿಗೆ ಮೊದಲೇ ಸುದ್ದಿ ಹೋಗಿರೋ ಮುಖ್ಯಮಂತ್ರಿಗಳು ಅಂದಮೇಲೆ ಉಳಿದವ್ರ ಜೊತೆ ಕ್ಯೂನಲ್ಲಿ ನಿಲ್ಲಂಗಿಲ್ಲ. ಅವ್ರನ್ನ ಬೇರೆ ಗೇಟ್ನಲ್ಲಿ ಎಂಟ್ರ್ ಮಾಡಬೇಕು. ಈ ಕಮರ್ಷಿಯಲ್ ಫ್ಲೈಟ್ಗೆ ಹೋಗ್ತಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಅನ್ಕೊಳ್ಳೋಣ. ಹೋಗ್ತಾರೆ, ಏನು ತಪ್ಪಲ್ಲ. ಮುಖ್ಯಮಂತ್ರಿಗಳಾದವರು ಯಾವುದೋ ಒಂದು ಇಂಡಿಗೋನೋ ಸ್ಪೈಸ್ ಜೆಟ್ ಯಾವುದೋ ಒಂದು ಕಮರ್ಷಿಯಲ್ ಫ್ಲೈಟಿಗೆ ಹೋಗ್ತಿದ್ದಾರೆ. ಉಳಿದವ್ರ ಜೊತೆ ನಿಂತ್ಕೊಂಡು ಸೆಕ್ಯೂರಿಟಿ ಚೆಕ್ ಮಾಡಿಸ್ಕೊಳಕ್ಕಾಗತ್ತಾ ಮುಖ್ಯಮಂತ್ರಿಗಳು? ಇಲ್ಲ, ಅವ್ರಿಗೂ ಪ್ರತ್ಯೇಕವಾದ ಗೇಟ್ ಇರುತ್ತೆ. ಹಾಗೆ ಗೇಟ್ ಎಂಟರ್ ಆಗಿ ಬಸ್ ಹತ್ಕೊಂಡು ಫ್ಲೈಟ್ ತನಕ ಹೋಗೋಕ್ಕಾಗತ್ತಾ? ಇಲ್ಲ, ಮುಖ್ಯಮಂತ್ರಿಗಳ ಕಾರೇ ಹೋಗುತ್ತೆ ಅಲ್ಲಿ ತನಕ. ಅದೆಲ್ಲವನ್ನೂ ಶಿಷ್ಟಾಚಾರ ವಿಭಾಗದವರು ಪ್ರೋಟೋಕಾಲ್ನವ್ರು ಹ್ಯಾಂಡಲ್ ಮಾಡ್ತಾರೆ. ಒಂದು ತಪ್ಪು ಕಲ್ಪನೆ ಇದೆ, ಪ್ರೋಟೋಕಾಲ್ನಲ್ಲಿ ಹೋಗ್ಬಿಟ್ರೆ ಸೆಕ್ಯೂರಿಟಿ ಚೆಕ್ ಆಗೋದಿಲ್ಲ ಅಂತ. ನೋ, ಸೆಕ್ಯೂರಿಟಿ ಚೆಕ್ ಆಗತ್ತೆ. ಅದಕ್ಕೆ ಬೇರೆ ಇದೆ. ವಿತೌಟ್ ಸೆಕ್ಯೂರಿಟಿ ಚೆಕ್ ಓಡಾಡುವಂಥವ್ರು ಬೇರೆ ಇರ್ತಾರೆ. ರಾಯಭಾರ ಕಚೇರಿಯವರು, ಅವ್ರಿಗೆ ಇಮ್ಯುನಿಟಿ ಇರುತ್ತೆ. ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಅಂತ ಕರೀತಾರೆ. ಈ ಕೇರಳದಲ್ಲಿ ಚಿನ್ನ ಕಳ್ಳ ಸಾಗಾಣಿಕೆಯ ಒಂದು ಕೇಸ್ ಬಂತು 2 ವರ್ಷದಿಂದ. ಜೋರು ಚರ್ಚೆ ಆಯ್ತು. ಅದು ಡಿಪ್ಲೊಮ್ಯಾಟಿಕ್ ಲಗೇಜ್ನಲ್ಲಿ ಆಗ್ತಾ ಇತ್ತು. ಆ ಲಗೇಜ್ಗಳನ್ನು ಯಾರೂ ಚೆಕ್ ಮಾಡೋಂಗಿಲ್ಲ, ಅದರಲ್ಲಿ ಬಂಗಾರ ಬರ್ತಿತ್ತು. ಈಗ ರಾಜ್ಯ ಸರ್ಕಾರ ಪ್ರೋಟೋಕಾಲ್ನಲ್ಲಿ ಎಲ್ಲಿ ಎಡವಟ್ಟಾಗಿದೆ ಅಂತ ತನಿಖೆ ಮಾಡುವುದಕ್ಕೆ ಸಿಐಡಿಗೆ ಕೊಟ್ಟ ಆದೇಶವನ್ನು ವಾಪಸ್ ಪಡ್ಕೊಂಡಿದೆ. ಯಾಕೆ ವಾಪಸ್ ತಗೊಂಡ್ರು? ಏನು ತಪ್ಪಿತ್ತು ಅದರಲ್ಲಿ? ಆಗಬೇಕಾಗಿತ್ತಲ್ಲ ತನಿಖೆ. ರನ್ಯಾ ರಾವ್ 1 ವರ್ಷದಲ್ಲಿ 28ರಿಂದ 30 ಸಲ, 28-30 ಅಷ್ಟು ಸಲ ದುಬೈಗೆ ಹೋಗಿ ಬಂದಿದ್ದಾಳೆ. ಪ್ರತಿ ಸಲನೂ ಪ್ರೋಟೋಕಾಲ್ನಿಂದ ಒಬ್ಬ ಕಾನ್ಸ್ಟೇಬಲ್ ಆಫೀಸರ್ ಯಾರೊಬ್ಬರ ಜೊತೆಗೆ ಹೋಗ್ತಿದ್ರಾ? ಆಕೆ ಬಂದಾಗ ರಿಸೀವ್ ಮಾಡ್ಕೊಂಡು ಹೊರಗಡೆ ತನಕ ತಂದು ಬಿಡ್ತಿದ್ರಾ? ರಾಮಚಂದ್ರ ರಾವ್ ಫೋನ್ ಮಾಡಿ ಹೇಳ್ತಿದ್ರಾ? ಎಲ್ಲ ತನಿಖೆಗೆ ಹೊರಗೆ ಬರಬೇಕಾಗಿತ್ತದು. ತನಿಖೆಗೆ ಆದೇಶ ಕೊಟ್ಟಿದ್ರು, ಈಗ ಆದೇಶ ವಾಪಸ್ ಅಂತೆ. ಯಾಕೆ? ಅನುಮಾನ ಬರ್ತಾ ಇದೆ ಇದರಲ್ಲಿ. ಹೇಳ್ತಾರೆ ನಾಳೆ ಅವರೆಲ್ಲ ಮಾಡ್ತಿದ್ದಾರೆ ತನಿಖೆ, ನಮ್ಮದೇನು ಅಂತ ವಾಪಸ್ ತಗೊಂಡಿದ್ದಾರೆ. ಏನಾರು ಒಂದು ಹೇಳ್ಬೋದು, ಇಲ್ಲ ಅಂತಲ್ಲ. ಯಾಕಂದರೆ DRIನವ್ರು ತನಿಖೆ ಮಾಡ್ತಿದ್ದಾರೆ, CBIನವ್ರು ತನಿಖೆ ಮಾಡ್ತಿದ್ದಾರೆ, ಇನ್ಕಮ್ ಟ್ಯಾಕ್ಸ್ನವರು ಮಾಡ್ತಾರಂತೆ. ಇದರಲ್ಲಿ ಈ ತನಿಖೆ ವ್ಯಾಪ್ತಿಗೆ ರಾಮಚಂದ್ರ ರಾವ್ ಅವರು ಬರ್ತಾ ಇರಲಿಲ್ಲ. ಅದು ಬೇರೆ ಇದೆ. ಅಲ್ಲಿ ಗೌರವ್ ಗುಪ್ತಾ ಅದನ್ನ ಪ್ರತ್ಯೇಕವಾದ ತನಿಖೆ ಮಾಡ್ತಿದ್ದಾರೆ. ಇದು ಲೇಟೆಸ್ಟ್ ಡೆವಲಪ್ಮೆಂಟ್, ಈಗಷ್ಟೇ ಬಂದ ಸುದ್ದಿ. ಸಿಐಡಿ ತನಿಖೆಗೆ ಕೊಟ್ಟ ಆದೇಶವನ್ನು ವಾಪಸ್ ಪಡೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.